ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ ಮೇಲೆ 50 MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಮ್ಯುನಿಕೇಷನ್ ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತವೆ, 10 ಅಂಕಗಳು ಇರ್ತವೆ. ಸೊ ಈ ರೀತಿಯಾಗಿ ನೀವೇನಾದರೂ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಈ ಒಂದು ಪೇಪರ್ 1 ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ನೀಡ್ತಾ ಇದ್ದೀವಿ, ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಅವೈಲೇಬಲ್ ಇದೆ. ಈ ಒಂದು ಕ್ರಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಲು ಬಯಸಿದರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬಳಸಿ ಇಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟಾಗಿ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿ ನೀವೇನಾದರೂ ಈ ಒಂದು ಕೋರ್ಸ್ಗೆ ಜಾಯಿನ್ ಆದರೆ ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಸೊ ನೀವು ಪೇಪರ್ 2 ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ಆರಾಮಾಗಿ KSETನ್ನು ಕ್ಲಿಯರ್ ಮಾಡ್ತೀರಾ. So here the first question is dash context refers to the relationship between the sender and the receiver. ಡ್ಯಾಶ್ ವಿಷಯ ಕಳುಹಿಸುವವರು ಮತ್ತು ಸ್ವೀಕರಿಸುವವರ ನಡುವಿನ ಸಂಬಂಧವನ್ನು ಸೂಚಿಸ್ತಾ ಇದೆ. ಆಪ್ಷನ್ ಎ ಸೋಷಿಯಲ್, ಆಪ್ಷನ್ ಬಿ ಫಿಸಿಕಲ್, ಆಪ್ಷನ್ ಸಿ ಕಲ್ಚರಲ್, ಆಪ್ಷನ್ ಡಿ chronological. Yes, in the context of communication, the social relationship, yes, social context, it is going to refers relationship between the ಸೆಂಡರ್ ಆ್ಯಂಡ್ ದ ರಿಸೀವರ್. ಯಾವಾಗಲೂ ಈ ಒಂದು ಮೆಸೇಜನ್ನು ಕಳುಹಿಸುವವರೇ ಮತ್ತು ಮೆಸೇಜನ್ನು ಸ್ವೀಕರಿಸುವವರ ನಡುವೆ ಒಂದು ಸಾಮಾಜಿಕ ಸಂಬಂಧ ಇರ್ತದೆ. ಸೊ ಸೋಷಿಯಲ್ ಕಂಟೆಕ್ಸ್ಟ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದಿ ರಿಸೀವರ್. ದ ಸೋಷಿಯಲ್ ಎನ್ವೈರ್ನ್ಮೆಂಟ್, ಸೋಷಿಯಲ್ ಕಂಟೆಕ್ಸ್ಟ್, ಸೋಷಿಯೋ ಕಲ್ಚರಲ್ ಕಂಟೆಕ್ಸ್ಟ್ refers to the immediate physical and social setting in which people live. Question number 2. Effective listening includes option A filtering out points of disagreement, option B detailed analysis, option C attaching subjective meaning to a message, option D confirming one's understanding of a message. ಪರಿಣಾಮಕಾರಿ ಆಲಿಸುವಿಕೆ ಏನನ್ನು ಒಳಗೊಂಡಿದೆ? ಆಪ್ಷನ್ ಎ ಭಿನ್ನಾಭಿಪ್ರಾಯದ ಅಂಶಗಳನ್ನು ಫಿಲ್ಟರ್ ಮಾಡುವುದು, ಆಪ್ಷನ್ ಬಿ ವಿವರವಾದ ವಿಶ್ಲೇಷಣೆ, ಆಪ್ಷನ್ ಸಿ ಸಂದೇಶಕ್ಕೆ ವ್ಯಕ್ತಿನಿಷ್ಠ ಅರ್ಥವನ್ನು ಲಗತ್ತಿಸುವುದು, ಆಪ್ಷನ್ ಡಿ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಎಸ್, ಇಫೆಕ್ಟಿವ್ ಲಿಸ್ನಿಂಗ್ ಮೀನ್ಸ್ ಕನ್ಫರ್ಮಿಂಗ್ ಒನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಮೆಸೇಜ್. ಸೊ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು ಮೀನ್ಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಪ್ರಾಪರ್ಲಿ. Question number 3. The communication cycle, the process of retranslation of signals into ideas is called encoding, decoding, response, feedback. ಸಂವಹನ ಚಕ್ರದ ಸಂಕೇತಗಳನ್ನು ಕಲ್ಪನೆಗಳಿಗೆ ಮರು ಅನುವಾದಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತಾ ಇದ್ದೀವಿ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಿಕೋಡಿಂಗ್. ಡಿಕೋಡಿಂಗ್ ಈಸ್ ದ ರೈಟ್ ಆನ್ಸರ್. So the in basic term human communicate through the process of encoding and decoding. Encoder is the person who is going to develop and send the message, and the audience are decodes. Audience are going to decode the message. So decoding is the process of turning communication into thoughts. Question number 4. When we say that communication is intentional, it means that option A sender consciously intends to affect the behavior of receiver of the message, option B effective communication is a process of acting on information, option C through speech communication people make sense of the world, option D none of the above. ಸಂವಹನವು ಉದ್ದೇಶಪೂರ್ವಕವಾಗಿದೆ ಎಂದು ನಾವು ಹೇಳಿದಾಗ ಇದರ ಅರ್ಥ ಆಪ್ಷನ್ ಎ ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮ ಬೀರಲು ಉದ್ದೇಶಿಸಿದ್ದಾರೆ, ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನವು ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ, ಆಪ್ಷನ್ ಸಿ ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚವನ್ನು ಅರ್ಥೈಸುತ್ತಾರೆ, ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ. ಸೊ ವೆನ್ ವಿ ಸೇ ದಟ್ ಕಮ್ಯುನಿಕೇಷನ್ ಈಸ್ ಇಂಟೆನ್ಷನಲ್, it means that sender consciously intends to affect the behavior of the receiver of the messages, and here sender is going to affect the behavior of the receiver by giving message. ಸಂವಹನವು ಉದ್ದೇಶಪೂರ್ವಕವಾಗಿದೆ ಅಂದರೆ ಅದರ ಅರ್ಥ ಇಲ್ಲಿ ಕಳುಹಿಸುವವರು ಮೆಸೇಜನ್ನು ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಉದ್ದೇಶಿಸಿದ್ದಾರೆ ಎಂದರ್ಥ. ಕ್ವೆಶ್ಚನ್ ನಂಬರ್ 5. ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇಥಿಕ್ಸ್ ಆರ್ ಪರಸ್ಪರ ಸಂವಹನದಲ್ಲಿ ನೀತಿಶಾಸ್ತ್ರವು ಆಪ್ಷನ್ ಎ ಇಂಪಾರ್ಟೆಂಟ್, ಆಪ್ಷನ್ ಬಿ ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ಆಪ್ಷನ್ ಸಿ ಇನ್ಎಫೆಕ್ಟಿವ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಂಪಾರ್ಟೆಂಟ್.
ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇಥಿಕ್ಸ್ ಆರ್ ಇಂಪಾರ್ಟೆಂಟ್. ಪರಸ್ಪರ ಸಂವಹನದಲ್ಲಿ ಯಾವಾಗಲೂ ನೀತಿಶಾಸ್ತ್ರ ಪ್ರಮುಖವಾಗಿರುತ್ತದೆ. Ethical interpersonal communication is that in any interaction between two persons, as long as one of them has good purpose, it will be considered as ethical interpersonal communication. Question number 6. Who among the following has stated that people know each other and themselves only through communication? ಈ ಕೆಳಗಿನವರಲ್ಲಿ ಜನರು ಪರಸ್ಪರ ತಮ್ಮನ್ನು ತಾವು ಸಂವಹನದ ಮೂಲಕ ಮಾತ್ರ ತಿಳಿದಿದ್ದಾರೆ ಅಂತ ಹೇಳಿದ್ದಾರೆ? ಜಾರ್ಜ್ ಹರ್ಬರ್ಟ್ ಮೀಡ್, ಮಹಾತ್ಮ ಗಾಂಧಿ, ಮಾರ್ಟಿನ್ ಲೂಥರ್ ಕಿಂಗ್, ಮೇಲಿನ ಯಾವುದು ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಜಾರ್ಜ್ ಹರ್ಬರ್ಟ್ ಮೀಡ್. ಸೊ ಅಕಾರ್ಡಿಂಗ್ ಟು ಹಿಮ್, ಪೀಪಲ್ ನೋ ಈಚ್ ಅದರ್ ಓನ್ಲಿ ಥ್ರೂ ಕಮ್ಯುನಿಕೇಷನ್. ಜಾರ್ಜ್ ಹರ್ಬರ್ಟ್ ಅವರ ಪ್ರಕಾರ ಜನರು ಪರಸ್ಪರ ಈ ಸಂವಹನದಿಂದಲೇ ಒಬ್ಬರನ್ನೊಬ್ಬರು ತಿಳಿದುಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ 7. ದ ಮೇನ್ ಅಸಂಪ್ಷನ್ ಆಫ್ ಪ್ರೈಮಸಿ ಎಫೆಕ್ಟ್ ಈಸ್? ದ ಮೋಸ್ಟ್ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ದ್ಯಾಟ್ ಕಮ್ಸ್ ಫಸ್ಟ್. Option B, the most important piece of information comes in the last. Option C, the degree of importance depends upon the situation. Option D, all pieces of information carry the same weight. ಪ್ರಾಮುಖ್ಯತೆ ಪರಿಣಾಮ, ಪ್ರೈಮಸಿ ಎಫೆಕ್ಟ್ನ ಮುಖ್ಯ ಉದ್ದೇಶ ಅಂದರೆ ಹೆಚ್ಚಿನ ಮಾಹಿತಿಯು ಯಾವಾಗಲೂ ಮೊದಲು ಬರುತ್ತದೆ, ಹೆಚ್ಚಿನ ಮಾಹಿತಿಯು ತುಣುಕು ಕೊನೆಯದಾಗಿ ಬರುತ್ತದೆ, ಪ್ರಾಮುಖ್ಯತೆಯ ಮಟ್ಟ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ, ಮಾಹಿತಿಯ ಎಲ್ಲ ತುಣುಕುಗಳಿಗೆ ಒಂದೇ ತೂಕವನ್ನು ಹೊಂದಿರುತ್ತದೆ. The right answer is option A, primacy effect. It is the assumption that most information is always that comes first. ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ. Question number 8. The communicated knowledge in a classroom is considered as information power, non-pervasive communication, limited judgment, cultural capital. ತರಗತಿಯಲ್ಲಿ ಸಂವಹನ ಜ್ಞಾನವನ್ನು ಹೀಗೆ ಪರಿಗಣಿಸಲಾಗ್ತಾ ಇದೆ: ಮಾಹಿತಿಯ ಶಕ್ತಿ, ವ್ಯಾಪಕವಲ್ಲದ ಸಂವಹನ, ಸೀಮಿತ ತೀರ್ಪು, ಸಾಂಸ್ಕೃತಿಕ ಬಂಡವಾಳ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಲ್ಚರಲ್ ಕ್ಯಾಪಿಟಲ್, ಸಾಂಸ್ಕೃತಿಕ ಬಂಡವಾಳ. ಕ್ವೆಶ್ಚನ್ ನಂಬರ್ 9. ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಈಸ್ ಕಾಲ್ಡ್? ಸಂದೇಶವನ್ನು ರವಾನಿಸುವ ವ್ಯಕ್ತಿಯನ್ನು ಏನಂತ ಕರಿತಾ ಇದ್ದೀವಿ? ಚಾನಲ್, ಸೆಂಡರ್, ರಿಸೀವರ್, ರೆಸ್ಪಾನ್ಸ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೆಂಡರ್. ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಸೆಂಡ್ ದ ಮೆಸೇಜ್ ಇಸ್ ನೋನ್ ಆಸ್ ದಿ ಸೆಂಡರ್. ಯಾರು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸೆಂಡರ್, ಕಳುಹಿಸುವವರಂತ ಹೇಳ್ತಾ ಇದ್ದೀವಿ. ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ದ ಮೆಸೇಜ್ ಟು ದ ಅದರ್ ಪರ್ಸನ್ ಈಸ್ ಕಾಲ್ಡ್ ಸೆಂಡರ್. ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ರಿಸೀವ್ ದ ಮೆಸೇಜ್ ಇಸ್ ನೋನ್ ಆಸ್ ದಿ ರಿಸೀವರ್. ಕ್ವೆಶ್ಚನ್ ನಂಬರ್ 10. Emoticons are? Option A, emotional conference. Option B, specifically expressive bodily gestures. Option C, emotional queries. Option D, typed symbols that communicate facial expressions. ಎಮೋಟಿಕಾನ್ಗಳು ಅಂದರೆ ಭಾವನಾತ್ಮಕ ಸಮಾವೇಶಗಳು, ನಿರ್ದಿಷ್ಟವಾಗಿ ಅಭಿವ್ಯಕ್ತಿಗೊಳಿಸುವ ದೈಹಿಕ ಸನ್ನೆಗಳು, ಭಾವನಾತ್ಮಕ ಪ್ರಶ್ನೆಗಳು, ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಿದ ಚಿಹ್ನೆಗಳು. The right answer is option D. Emoticons are typed symbols that communicate facial expressions. ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಲಾದ ಚಿಹ್ನೆಗಳು. Question number 11. A high context culture is one where much of the information is about the context or about the person, much of the information is spoken, most people use sign language, much of the information is unspoken. This context culture, it is one, much of the information is unspoken. ಸೊ ಇಲ್ಲಿ ಹೈ ಕಂಟೆಕ್ಸ್ಟ್ ಕಲ್ಚರ್, ಉನ್ನತ ಸಂದರ್ಭ ಸಂಸ್ಕೃತಿ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಹೇಳಲಾಗುವುದಿಲ್ಲ. ಕ್ವೆಶ್ಚನ್ ನಂಬರ್ 12. ಲೀಕೇಜ್ ಕ್ಯೂಸ್ ರೆಫರ್ಸ್ ಟು? ಆಪ್ಷನ್ ಎ, ಫೇಶಿಯಲ್ ಎಕ್ಸ್ಪ್ರೆಷನ್ ದ್ಯಾಟ್ ಪೀಪಲ್ ಹ್ಯಾವ್ ಮಿಸ್ರೆಡ್. ಆಪ್ಷನ್ ಬಿ, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಸ್ಟೈಲ್ಸ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಆಪ್ಷನ್ ಸಿ, ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್. ಆಪ್ಷನ್ ಡಿ, ಅ ಟೆಕ್ನಿಕ್ ಎಂಪ್ಲಾಯ್ಡ್ ಬೈ ಪ್ರೊಫೆಷನಲ್ ಆ್ಯಕ್ಟರ್ಸ್. ಲೀಕೇಜ್ ಕ್ಯೂ ಅಂತಂದರೆ ಜನರು ತಪ್ಪಾಗಿ ಓದಿದ ಮುಖದ ಅಭಿವ್ಯಕ್ತಿಗಳ ವಿಶಿಷ್ಟ ಶೈಲಿಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗಳು. ವೃತ್ತಿಪರ ನಟರು ಬಳಸುವ ತಂತ್ರ. ಎಸ್, ಲೀಕೇಜ್ ಕ್ಯೂಸ್ ಇಟ್ ರೆಫರ್ಸ್ ಟು ದಿ ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್. ಒಬ್ಬ ವ್ಯಕ್ತಿ ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗೆ ನಾವೇನಂತ ಇದ್ದೀವಿ? ಲೀಕೇಜ್ ಕ್ಯೂಸ್. ಕ್ವೆಶ್ಚನ್ ನಂಬರ್ 13. When we try to organize details in our mind, we are seeking to? Option A, produce new ideas in our mind. Option B, process complex information and then categorize it. Option C, categorize difficult and easy pieces of information. Option D, process simple information and categorize. ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನು ಬಯಸ್ತಾ ಇದ್ದೀವಿ? ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ.
ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ. ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯ ವರ್ಗಗಳನ್ನು ವರ್ಗೀಕರಿಸ್ತೀವಿ. ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. When we are going to organize details in our mind, we seek, process complex information and then categorize it. ಸೊ ಯಾವಾಗ ಮನಸ್ಸಿನಲ್ಲಿ ವಿವರಣೆಗಳನ್ನು ಸಂಘಟನೆ ಮಾಡ್ತಾ ಇದ್ದೀವಿ, ಅದರ ಅರ್ಥ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ. ಕ್ವೆಶನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಹೆಲ್ಪ್ ದ ಮೋಸ್ಟ್ ಇನ್ ಎನ್ಹಾನ್ಸಿಂಗ್ ದ ಇಫೆಕ್ಟಿವ್ನೆಸ್ ಆಫ್ ಆಕ್ಟಿವ್ ಲಿಸ್ನಿಂಗ್? Developing apathy with the sender, developing a system to minimize the noise in the area, paying attention to the body language of the sender, developing empathy with the sender. ಸಕ್ರಿಯ ಆಲಿಸುವಿಕೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಈ ಕೆಳಗಿನಲ್ಲಿ ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ? ಕಳುಹಿಸುವವರೊಂದಿಗೆ ನಿರಾಸಕ್ತಿ ಬೆಳೆಸುವುದು, ಪ್ರದೇಶದಲ್ಲಿನ ಶಬ್ದವನ್ನು ಕಡಿಮೆ ಮಾಡಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು, ಕಳುಹಿಸುವವರ ದೇಹ ಭಾಷೆಗೆ ಗಮನ ಕೊಡುವುದು, ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು. The right answer is option D. Developing empathy with the sender. ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು. Question number 15. If a student raises a hand to speak in the class, the person is using. ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈ ಎತ್ತಿದರೆ ವ್ಯಕ್ತಿ ಏನನ್ನು ಬಳಸ್ತಾ ಇದ್ದಾನೆ? ಮಾಡಿಫೈಯರ್, ಎಂಬ್ಲಮ್, ರೆಗ್ಯುಲೇಟರ್, ಡಿಸ್ಪ್ಲೇ. The right answer is option B, emblem. So emblems are non-verbal signals that can generally translated directly into words. Question number 16. A classification of body movements is called. ದೇಹದ ಚಲನೆಗಳ ವರ್ಗೀಕರಣವನ್ನು ಏನಂತ ಕರಿತಾ ಇದ್ದೀವಿ? ಎಂಬ್ಲಮ್, ನಾನ್ ವರ್ಬಲ್, ಡಿಸ್ಪ್ಲೇಸ್, ಕೈನೆಸಿಕ್ಸ್. The right answer is option D, ಕೈನೆಸಿಕ್ಸ್. Question number 17. Figure out the components of non-verbal communication in a classroom from the following. ಕೆಳಗಿನವುಗಳಲ್ಲಿ ತರಗತಿಯಲ್ಲಿ ಶಬ್ದರಹಿತ ಸಂವಹನದ ಅಂಶಗಳನ್ನು ಕಂಡುಹಿಡಿಯಿರಿ. ಎಸ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಕ್ಲಾಸ್ ರೂಮ್. ಆಪ್ಷನ್ ಎ ಫೇಶಿಯಲ್ ಎಕ್ಸ್ಪ್ರೆಷನ್, ಕಲ್ಚರಲ್ ಸ್ಪೇಸ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಆಪ್ಷನ್ ಬಿ ಸ್ಪೀಡ್ ಆಫ್ ಅಟರೆನ್ಸ್, ಫೀಲ್ ಗುಡ್ ಫ್ಯಾಕ್ಟರ್ ಆ್ಯಂಡ್ ಆಪ್ಷನ್ ಸಿ ಹೈ ಸೌಂಡ್, ಫಿಸಿಕಲ್ ಆಂಬಿಯನ್ಸ್ ಆ್ಯಂಡ್ ಟೀಚರ್ ಲರ್ನ್ ಡಿಸ್ಟೆನ್ಸ್. ಆಪ್ಷನ್ ಡಿ ಫೇಶಿಯಲ್ ಎಕ್ಸ್ಪ್ರೆಷನ್, ಕೈನೆಸಿಕ್ಸ್ ಆ್ಯಂಡ್ ಪರ್ಸನಲ್ ಸ್ಪೇಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೈನೆಸಿಕ್ಸ್ ಎಕ್ಸ್ಪ್ರೆಷನ್, ಕೈನೆಸಿಕ್ಸ್ ಆ್ಯಂಡ್ ಪರ್ಸನಲ್ ಸ್ಪೇಸ್. ಮುಖದ ಅಭಿವ್ಯಕ್ತಿ, ಕೈನೆಸಿಕ್ಸ್ ಮತ್ತು ವೈಯಕ್ತಿಕ ಸ್ಥಳ. ಕ್ವೆಶ್ಚನ್ ನಂಬರ್ 18. ದ ಗೋಲ್ ಆಫ್ ಪರ್ಸೆಪ್ಷನ್ ಚೆಕಿಂಗ್ ಈಸ್. ಗ್ರಹಿಕೆ ಪರಿಶೀಲನೆಯ ಗುರಿ. ಆಪ್ಷನ್ ಎ ಕಾನ್ಫರ್ಮೇಷನ್, ಆಪ್ಷನ್ ಬಿ ಕಲ್ಚರಲ್ ಸೆನ್ಸಿಟಿವಿಟಿ, ಆಪ್ಷನ್ ಸಿ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್, ಆಪ್ಷನ್ ಡಿ ಕಂಟ್ರೋಲ್. ದ ಗೋಲ್ ಆಫ್ ಪರ್ಸೆಪ್ಷನ್ ಈಸ್ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್. ಗ್ರಹಿಕೆ ಪರಿಶೀಲನೆ ಗುರಿ ಏನಂತಂದರೆ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅನ್ವೇಷಿಸುವುದು. ಕ್ವೆಶ್ಚನ್ ನಂಬರ್ 19. ಕಮ್ಯುನಿಕೇಷನ್ ವಿಲ್ ಬಿ ಎಫೆಕ್ಟಿವ್ ಇಫ್ ಇಟ್ ಈಸ್ ಡೆಲಿವರ್ಡ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ, ಡೆಲಿವರ್ಡ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೀಡಿಯಾ, ರಿಸೀವ್ಡ್ ಆರ್ ಇಂಟೆಂಡೆಡ್ ಬೈ ಮೆಸೇಜ್ ಬೈ ಸೆಂಡರ್, ರಿಸೀವ್ಡ್ ಇಮಿಡಿಯೇಟ್ಲಿ. ಸೊ ವೆನ್ ವಿಲ್ ದ ಕಮ್ಯುನಿಕೇಷನ್ ಎಫೆಕ್ಟಿವ್? ವೆನ್ received are intended by the message. So when the receiver is going to receive the message and he is going to understand the goal aim of the sender, it is known as the effective communication. ಯಾವಾಗ ರಿಸೀವರ್ ಸರಿಯಾದ ಮಾಹಿತಿಯನ್ನು ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 20. Context refers to the similarity of backgrounds between the sender and the receiver. Physical, social, chronological, cultural. The right answer is cultural, ಸಾಂಸ್ಕೃತಿಕ. Question number 21. Assertion is teacher communication is central to classroom management. Reason is teacher communication behaviors should not be used to regulate the classroom behavior of students. ಎಸ್, ಪ್ರತಿಪಾದನೆ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ. ಕಾರಣ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸಲು ಶಿಕ್ಷಕರ ಸಂವಹನ ನಡವಳಿಕೆಗಳನ್ನು ಬಳಸಬಾರದು. The right answer is option D is true but R is false because teacher communication is central to the classroom management. This is correct. ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ, ಬಹಳ ಮುಖ್ಯವಾಗಿದೆ, ಸರಿಯಾಗಿದೆ. But reason teacher communication behavior should not be used to regulate the classroom behavior. This is wrong here. Question number 22. Which of the following is also termed as mediated communication? ಕೆಳಗಿನಲ್ಲಿ ಯಾವುದನ್ನು ಮಧ್ಯಸ್ಥ ಸಂವಹನ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಷನ್.
The right answer is option D, mass communication. Mass communication is also known as the mediated communication. ಸಮೂಹ ಸಂವಹನವನ್ನು mediated communication ಅಂತ ಕರಿತೀವಿ. Question number 23. In mass communication, selective perception is dependent on the receivers. Option A, competence. Option B, predisposition. Option C, receptivity. Option D, ethnicity. ಸಾಮೂಹಿಕ ಸಂವಹನದಲ್ಲಿ ಆಯ್ದ ಗ್ರಹಿಕೆ ಸ್ವೀಕರಿಸುವವರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮರ್ಥ್ಯ, ಪೂರ್ವ ಇತ್ಯರ್ಥ, ಗ್ರಹಿಸುವಿಕೆ, ಜನಾಂಗೀಯತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಿಸಿಪ್ಟಿವಿಟಿ, ಗ್ರಹಿಸುವಿಕೆ. Question number 24. The information function of mass communication is described as. ಸಾಮೂಹಿಕ ಸಂವಹನದ ಮಾಹಿತಿ ಕಾರ್ಯವನ್ನು ಹೇಗೆ ವಿವರಿಸಲಾಗಿದೆ? ಡಿಫ್ಯೂಷನ್, ಪಬ್ಲಿಸಿಟಿ, ಸರ್ವೆಲೆನ್ಸ್, ಡೈವರ್ಜನ್. The right answer is option C, surveillance. Surveillance is the monitoring of behavior, activities or information for the purpose of information gathering, influencing, managing or directing. Question number 25. Telephone is an example of. ದೂರವಾಣಿ ಯಾವುದಕ್ಕೆ ಉದಾಹರಣೆಯಾಗಿದೆ? ಲೀನಿಯರ್ ಕಮ್ಯುನಿಕೇಷನ್, ನಾನ್ ಲೀನಿಯರ್ ಕಮ್ಯುನಿಕೇಷನ್, circular communication, mechanized communication. The right answer is option A, telephone. It is an example of linear communication. ದೂರವಾಣಿ ಒಂದು linear communication ಆಗಿದೆ. Question number 26. Breakdown in verbal communication is described as. ಮೌಖಿಕ ಸಂವಹನದಲ್ಲಿ ವಿಘಟನೆಯನ್ನು ಏನಂತ ಕರಿತಾ ಇದ್ದೀವಿ? ಶಾರ್ಟ್ ಸರ್ಕ್ಯೂಟ್, ಕಾಂಟ್ರಾಡಿಕ್ಷನ್, ಅನ್ಇವನ್ನೆಸ್, ಎಂಟ್ರೋಪಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಂಟ್ರೋಪಿ. Question number 27. Organizational communication can also be equated with. ಸಾಂಸ್ಥಿಕ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್. Yes, the organizational communication, it is also known as the group communication. Communication in small groups consists of 3 or more people who share a common goal and communicate collectively to achieve it. It is known as the small group communication. Question number 28. Communication via new media such as computers, teleshopping, internet and mobile telephony is termed as. ಎಸ್, ಕಂಪ್ಯೂಟರ್, ಟೆಲಿಶಾಪಿಂಗ್, ಇಂಟರ್ನೆಟ್, ಮೊಬೈಲ್ ಟೆಲಿಫೋನ್ ಅಂತಹ ಹೊಸ ಮಾಧ್ಯಮಗಳ ಮೂಲಕ ಸಂವಹನವನ್ನು ಏನಂತ ಕರಿತೀವಿ? ಎಂಟರ್ಟೈನ್ಮೆಂಟ್, ಇಂಟರಾಕ್ಟಿವ್ ಕಮ್ಯುನಿಕೇಷನ್, ಡೆವಲಪ್ಮೆಂಟ್ ಕಮ್ಯುನಿಕೇಷನ್, ಕಮ್ಯುನಿಟೇರಿಯನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಟರಾಕ್ಟಿವ್ ಕಮ್ಯುನಿಕೇಷನ್, ಸಂವಾದಾತ್ಮಕ ಸಂವಹನ. Interactive communication is an exchange of ideas where both participants, whether human or machine or art form, are active and can have an effect on one another. It is dynamic two-way flow of information. Yes, this you must remember here. Question number 29. Interpersonal communication occurs only when a person exchanges ideas with another one as unique individual. A large number of people are communicating with each other at the same time. Only friends are talking, none of the above. ಪರಸ್ಪರವನ್ನ ಸಂವಹನ ಡ್ಯಾಶ್ ಸನ್ನಿವೇಶದಲ್ಲಿ ಸಂಭವಿಸ್ತಾ ಇದೆ. ಒಬ್ಬ ವ್ಯಕ್ತಿಯು ಅನನ್ಯ ವ್ಯಕ್ತಿಯಾಗಿ ಇನ್ನೊಬ್ಬರೊಂದಿಗೆ ಕಲ್ಪನೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ. ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪರಸ್ಪರ ಸಂವಹನ ನಡೆಸುತ್ತಿದ್ದಾರೆ. ಸ್ನೇಹಿತರು ಮಾತ್ರ ಮಾತನಾಡುತ್ತಿದ್ದಾರೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ವೆನ್ ಅ ಪರ್ಸನ್ ಎಕ್ಸ್ಚೇಂಜಸ್ ಐಡಿಯಾ ವಿತ್ ಅನದರ್ ಆ್ಯಸ್ ಅ ಯುನೀಕ್ ಇಂಡಿವಿಜುವಲ್. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರೊಂದಿಗೆ ತನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾನೆ, ಆವಾಗ ಪರಸ್ಪರ ಸಂವಹನ ಸಂಭವಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 30. ಅ ಲೋ ಕಂಟೆಕ್ಸ್ಟ್ ಕಲ್ಚರ್ ಈಸ್ ಒನ್ ವೇರ್ most of the information is unspoken, most of the information is explicitly stated in verbal message, most of the information is apparent, most of the information is non-existent. Yes, a low context culture, ಆವಾಗಲೇ ನಾವು ಹೈ ಕಂಟೆಕ್ಸ್ಟ್ ಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲೋ ಕಂಟೆಕ್ಸ್ಟ್ ಕಲ್ಚರ್ ಅಂತಂದರೆ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ಇನ್ ವರ್ಬಲ್ ಮೆಸೇಜ್. ಕ್ವೆಶ್ಚನ್ ನಂಬರ್ 31. ಇನ್ ದ ಕಮ್ಯುನಿಕೇಷನ್ ಪ್ರಾಸೆಸ್ ಫೀಡ್ಬ್ಯಾಕ್ ಮಸ್ಟ್ ಬಿ irrelevant to the context, as per the will of the receiver, relevant to the situation, full vagueness. ಸಂವಹನ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೇಗಿರಬೇಕು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರೆಲೆವೆಂಟ್ ಟು ದಿ ಸಿಚುವೇಶನ್, ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಇರಬೇಕು. ಕ್ವೆಶ್ಚನ್ ನಂಬರ್ 32. ಆರ್ಕುಟ್ ಈಸ್ ಅ ಪಾರ್ಟ್ ಆಫ್. ಆರ್ಕುಟ್ ಯಾವುದರ ಭಾಗವಾಗಿದೆ? ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಎಸ್, ಆರ್ಕುಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಆರ್ಕುಟ್ ಒಂದು ಪರಸ್ಪರ ಸಂವಹನಕ್ಕೆ ಉದಾಹರಣೆಯಾಗಿದೆ. ಆರ್ಕುಟ್ ವಾಸ್ ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್ ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ದಿ ಗೂಗಲ್. The service was designed to help users meet new and old friends
and maintain existing relationship. And it was one of the most visited website in India and Brazil in 2008. Match the following artists and art. The right answer is option C. A is one. Pandit Jasraj is related to Hindustani vocalist. Kishan Maharaj is related to tabla. Ravi Shankar is related to sitar. Then Uday Shankar is related to dance. Question number 34. Chinese Cultural Revolution leader Mao Zedong used a type of communication to talk to the mass is known as. ಚೀನಾದ ಸಾಂಸ್ಕೃತಿಕ ಕ್ರಾಂತಿಯ ನಾಯಕ ಮಾವೋ ಜನಸಾಮಾನ್ಯರೊಂದಿಗೆ ಮಾತನಾಡಲು ಯಾವ ರೀತಿಯ ಸಂವಹನವನ್ನು ಬಳಸ್ತಾ ಇದ್ದರು? ಆಪ್ಷನ್ ಎ ಮಾಸ್ ಲೈನ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಗ್ರೂಪ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಪಾರ್ಟಿಸಿಪೇಟರಿ ಕಮ್ಯುನಿಕೇಷನ್, ಆಪ್ಷನ್ ಡಿ ಡೈಲಾಗ್ ಕಮ್ಯುನಿಕೇಷನ್. ದ ರೈಟ್ ಆನ್ಸರ್ ಇಸ್ ಮಾಸ್ ಲೈನ್ ಕಮ್ಯುನಿಕೇಷನ್. The mass line is the political, organizational and leadership method developed by Mao Zedong and the Chinese Communist Party. Question number 35. The telephone model of communication was first developed in the area of. ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನು ಮೊದಲು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಟೆಕ್ನಾಲಜಿಕಲ್ ಥಿಯರಿ, ಡಿಸ್ಪರ್ಜನ್ ಥಿಯರಿ, ಮಿನಿಮಲ್ ಎಫೆಕ್ಟ್ಸ್ ಥಿಯರಿ, ಇನ್ಫಾರ್ಮೇಷನ್ ಥಿಯರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇನ್ಫಾರ್ಮೇಷನ್ ಥಿಯರಿ, ಮಾಹಿತಿ ಸಿದ್ಧಾಂತದಲ್ಲಿ ಬಳಸಲಾಯಿತು. ಕ್ವೆಶ್ಚನ್ ನಂಬರ್ 36. ಟೆಲಿವಿಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್. ದೂರದರ್ಶನ ಯಾವುದಕ್ಕೆ ಉದಾಹರಣೆಯಾಗಿದೆ? ಲೀನಿಯರ್ ಕಮ್ಯುನಿಕೇಷನ್, ನಾನ್ ಲೀನಿಯರ್ ಕಮ್ಯುನಿಕೇಷನ್, circular communication, mechanized communication. The right answer is option A, linear communication. The linear model is one-way non-interactive communication. Question number 37. Classroom communication is normally considered as. ತರಗತಿ ಸಂವಹನ ಸಾಮಾನ್ಯವಾಗಿ ಹೇಗೆ ಪರಿಗಣಿಸ್ತಾ ಇದ್ದೀವಿ? ಇಫೆಕ್ಟಿವ್, ಅಫೆಕ್ಟಿವ್, ಕಾಗ್ನಿಟಿವ್, ನಾನ್ ಸೆಲೆಕ್ಟಿವ್. The right answer is option C, cognitive. Listening. Option A may be a complex process involving many steps. Option B is always reflexive. Option C a natural habit. Option D a physiological process occurring in a spontaneous manner. The right answer is option A. Listening may be a complex process involving many steps. Question number 39. Dash are problems arising from expression. Cultural barriers, semantic problems, wrong assumptions, selecting perception. The right answer is option B. Semantic problems are arising from expression. ಶಬ್ದಾರ್ಥ ಸಮಸ್ಯೆಗಳೇನಿವೆಲ್ಲ ಅಭಿವ್ಯಕ್ತಿಯಿಂದ ಉಂಟಾಗ್ತಾ ಇವೆ. Question number 40. When is the communication process complete? When the sender transmits the message, when the message enters the channel, when the message leaves the channel, when the receiver understands the message. When the receiver is going to understand the message, the communication process will end. So ಯಾವಾಗ ಸ್ವೀಕರಿಸುವವರು ಸಂದೇಶವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಸಂವಹನ ಕಾರ್ಯ ಮುಕ್ತಾಯ ಆಗ್ತಾ ಇದೆ. Question number 41. In which of these problems is the actual message lost in the abundance of transmitted information? ಯಾವ ಸಮಸ್ಯೆಗಳಲ್ಲಿ ಪ್ರಸಾರವಾದ ಮಾಹಿತಿಯ ಸಮೃದ್ಧಿಯಲ್ಲಿ ನಿಜವಾದ ಸಂದೇಶ ಕಳೆದು ಹೋಗ್ತಾ ಇದೆ? ಸೆಲೆಕ್ಟಿಂಗ್ ಪರ್ಸೆಪ್ಷನ್, ಓವರ್ ಕಮ್ಯುನಿಕೇಷನ್, ಅಂಡರ್ ಕಮ್ಯುನಿಕೇಷನ್, ಫಿಲ್ಟರಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಓವರ್ ಕಮ್ಯುನಿಕೇಷನ್. In case of over communication, the actual message is lost in the jungle of information. Question number 42. Effective classroom communication of a teacher depends upon three of the following four qualities: content mastery, clarity in language teaching, consistency in presentation, completing portion in time. Yes, option A is correct. Yes, effective classroom communication of a teacher depends upon content mastery, clarity in language teaching, consistency in presentation. ಶಿಕ್ಷಕರ ಪರಿಣಾಮಕಾರಿ ತರಗತಿ ಸಂವಹನ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ವಿಷಯ ಪಾಂಡಿತ್ಯದ ಮೇಲೆ, ಭಾಷಾ ಬೋಧನೆಯ ಸ್ಪಷ್ಟತೆಯ ಮೇಲೆ, ಪ್ರಸ್ತುತಿಯಲ್ಲಿನ ಸ್ಥಿರತೆಯ ಮೇಲೆ. Question number 43. What is context in communication? Effective communication, verbal and non-verbal responses to message, a physical and psychological environment for conversation, and interference with message reception. Yes, context in communication refers to a physical and psychological environment for conversation. ಸಂಭಾಷಣೆಗೆ ದೈಹಿಕ ಮತ್ತು ಮಾನಸಿಕ ವಾತಾವರಣವನ್ನು ಕಂಟೆಕ್ಸ್ಟ್ ಅಂತೀವಿ. Question number 44. Match the following. The right answer is option C. E is related to a teacher asks a oral a student to draw a graph on the blackboard. B is R. Teacher writes a written CD to the children. C is Q. Teacher shows a digital diagram on the blackboard. Teacher beckons symbolic question. Question number 45. Which of the following is not true about grapevine?
ಗ್ರೇಪ್ ಆನ್ ಕಮ್ಯುನಿಕೇಷನ್ ಬಗ್ಗೆ ಯಾವುದು ನಿಜ ಅಲ್ಲ. It is faster than formal communication network. It is less accurate than formal network. It is found in almost all organization. It is preferred over formal communication. Yes, very easy question. Option D. Which of the following is not true about grapevine? It is preferred over formal communication. ಇದು ಸರಿಯಾಗಿ. This is correct because this is wrong. We won't prepare grapevine communication in organizations. Question number 46. A fixed and categorized impression of a group of people based on a predetermined set of qualities is called. ಪೂರ್ವ ನಿರ್ಧರಿತ ಗುಣಗಳ ಆಧಾರದ ಮೇಲೆ ಜನರ ಗುಂಪಿನ ಸ್ಥಿರ ಮತ್ತು ವರ್ಗೀಕೃತ ಅನಿಸಿಕೆಗಳನ್ನು ಡ್ಯಾಶ್ ಅಂತ ಕರಿತಾ ಇದ್ದೀವಿ. ಜನರಲೈಸಿಂಗ್, ಕನ್ಸಿಸ್ಟೆನ್ಸಿ, ಸ್ಟೀರಿಯೋಟೈಪಿಂಗ್, ಓವರ್ ಸಿಂಪ್ಲಿಫಿಕೇಶನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಟೀರಿಯೋಟೈಪ್. Stereotype, it is a mistaken idea or belief many people have about a thing or group. Question number 47. Communication in the class fails because the students are inattentive, the teacher is monotonous in delivering the message, the students have no interest in the lesson being taught, there is very much noise in and around the classroom. Yes, the right answer is communication fails because the teacher is monotonous in delivering the message. ಯಾವಾಗ ಸಂದೇಶವನ್ನು ತಲುಪಿಸುವಲ್ಲಿ ಶಿಕ್ಷಕರು ಏಕತಾನತೆ ಹೊಂದಿರ್ತಾರೆ, ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮಹತ್ವ ನೀಡ್ತಾರೆ, ಯಾವಾಗ ಸಂವಹನ ವಿಫಲ ಆಗ್ತಾ ಇದೆ. ಕ್ವೆಶನ್ ನಂಬರ್ 48. ಆ ಸ್ಪೀಕರ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ? ಫಿಸಿಯೋಲಾಜಿಕಲ್ ನಾಯ್ಸ್, ಸೈಕೋಲಾಜಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ಫಿಸಿಕಲ್ ನಾಯ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಮ್ಯಾಂಟಿಕ್ ನಾಯ್ಸ್, ಶಬ್ದಾರ್ಥದ ಶಬ್ದ. ಕ್ವೆಶನ್ ನಂಬರ್ 49. ಅನ್ ಎಕ್ಸಾಂಪಲ್ ಆಫ್ ಫಿಸಿಯೋಲಾಜಿಕಲ್ ನಾಯ್ಸ್ ಇಸ್. ಶಾರೀರಿಕ ಶಬ್ದದ ಉದಾಹರಣೆ: ಫೀಲಿಂಗ್ ಹಂಗ್ರಿ, ಅ ಹಮ್ಮಿಂಗ್ ಏರ್ ಕಂಡೀಷನರ್ ಯೂನಿಟ್, a lawn mower, a speaker using complex term. The right answer is option A, feeling hungry. Today's last question. Which of these is not a commandment of effective communication? Clarity in a language, listen poorly, home communication skills, adequate medium. The right answer is option B, listening poorly. It is not a commandment of effective communication. ಸರಿಯಾಗಿ ಆಲಿಸದೇ ಇರುವುದು ಪರಿಣಾಮಕಾರಿ ಸಂವಹನದ ಆಜ್ಞೆ ಅಲ್ಲ. Okay friends, this is about our today's session. If you are preparing for Karnataka SET 2023 paper 1, we are providing complete theory lectures, MCQs lectures, practice MCQ set, 50 mock tests, PYQs, notes in English and Kannada only at ₹2000. If you want to join, you can download global online app from the Play Store and you register yourself. In the search for courses, you can search KSET 2023 paper 1. You will access the course. Yes, I wish all the best to all. Thank you.